ಹೊಸದಾಗಿ ಟೌನ್ಗೆ ಬಂದಿದ್ದ ಯುವ ವೈದ್ಯ ಕರಣ್ ಹಳೆಯ ಬಂಗಲೆಯಲ್ಲಿ ವಾಸಿಸುತ್ತಿದ್ದ ಶ್ರೀಮಂತ ವಿಧವೆ ರಾಗಿಣಿಯನ್ನು ಭೇಟಿಯಾಗುತ್ತಾನೆ. ಒಂದು ಮಳೆಗಾಲದ ಸಂಜೆ ರಾಗಿಣಿಯ ಕಾರು ಕೆಟ್ಟು ನಿಂತಾಗ ಕರಣ್ ಸಹಾಯಕ್ಕೆ ಬರುತ್ತಾನೆ. ಕಾರಿನ ಡೋರ್ ತೆರೆಯುವಾಗ ಆಕಸ್ಮಿಕವಾಗಿ ರಾಗಿಣಿಯ ಕೈ ಅವನ ಕೈಗೆ ತಾಗುತ್ತದೆ. ಆ ಸ್ಪರ್ಶ ಇಬ್ಬರಲ್ಲೂ ಒಂದು ವಿಚಿತ್ರ ಸಂವೇದನೆ ಮೂಡಿಸುತ್ತದೆ. ಶ್ರೀ ಶಿರಡಿ ಸಾಯಿಬಾಬಾ ಹಾಗೂ ಬೆಂಗಾಳಿ ಅಗೋರಿ ನಾಗ ಸಾಧುಗಳ ಗುರುದೀಕ್ಷೆ ಪಡೆದಿರುವ ದಕ್ಷಿಣ ಭಾರತದ ಪ್ರಮುಖ ಜ್ಯೋತಿಷರು ಪಂಡಿತ್ ಶ್ರೀ ವಾಮನ್ ಭಟ್. ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಶಿರಡಿಯ ರಾಜ ಗುರುಗಳ ತಿಳಿದಿರುವ ಮಾಂತ್ರಿಕ ವಿದ್ಯೆಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನಂಬಿ ಕರೆ ಮಾಡಿ 8971832255. ಚಿಕ್ಕ ಟೌನ್ನ ಹೃದಯ ಭಾಗದಲ್ಲಿ ಭವ್ಯವಾದ ಹಳೆಯ ಬಂಗಲೆಯೊಂದು ಒಂಟಿಯಾಗಿ ನಿಂತಿತ್ತು. ಅದರ ಸುತ್ತಲೂ ದಟ್ಟವಾದ ಮರಗಳು ಮತ್ತು ಹೂವಿನ ಗಿಡಗಳಿದ್ದವು. ಆ ಬಂಗಲೆಯಲ್ಲಿ ರಾಗಿಣಿ ಎಂಬ ಶ್ರೀಮಂತ ವಿಧವೆ ವಾಸಿಸುತ್ತಿದ್ದಳು. ವಯಸ್ಸು 30ರ ಆಸುಪಾಸಿನಲ್ಲಿದ್ದರೂ ಅವಳ ಸೌಂದರ್ಯ ಮತ್ತು ಆಕರ್ಷಣೆ ಯುವತಿಯರಿಗೂ ನಾಚಿಕೆಪಡಿಸುವಂತಿತ್ತು. ಗಂಡ ತೀರಿಕೊಂಡ ನಂತರ ಅವಳು ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದಳು. ಅದೇ ಟೌನ್ಗೆ ಹೊಸದಾಗಿ ಬಂದಿದ್ದ ಯುವ ವೈದ್ಯ ಕರಣ್ ಒಂದು ಸಣ್ಣ ಕ್ಲಿನಿಕ್ ತೆರೆದು ಪ್ರಾಕ್ಟೀಸ್ ಮಾಡುತ್ತಿದ್ದ. ಅವನು ಸರಳ ಮತ್ತು ಸಜ್ಜನನಾಗಿದ್ದ. ತನ್ನ ಕೆಲಸದ ಬಗ್ಗೆ ಅಪಾರವಾದ ಕಾಳಜಿಯಿದ್ದ ಅವನಿಗೆ ಹೊಸ ಟೌನ್ ಮತ್ತು ಅದರ ಜನರು ನಿಧಾನವಾಗಿ ಪರಿಚಯವಾಗುತ್ತಿದ್ದರು. ಒಂದು ಮಳೆಗಾಲದ ಸಂಜೆ ಕರಣ್ ಕ್ಲಿನಿಕ್ನಿಂದ ಮನೆಗೆ ಹೋಗುತ್ತಿದ್ದಾಗ ರಸ್ತೆಯ ಬದಿಯಲ್ಲಿ ಒಂದು ಐಷಾರಾಮಿ ಕಾರು ನಿಂತಿರುವುದು ಕಂಡಿತು. ಅದರ ಪಕ್ಕದಲ್ಲಿ ರಾಗಿಣಿ ಗಾಬರಿಯಿಂದ ಫೋನ್ನಲ್ಲಿ ಮಾತನಾಡುತ್ತಾ ನಿಂತಿದ್ದಳು. ಮಳೆ ಜೋರಾಗಿ ಸುರಿಯುತ್ತಿತ್ತು. ಕರಣ್ಗೆ ಅವಳನ್ನು ನೋಡಿದ ತಕ್ಷಣ ಸಹಾಯ ಮಾಡಬೇಕೆನಿಸಿತು. ಅವನು ತನ್ನ ಕಾರನ್ನು ಅವಳ ಪಕ್ಕದಲ್ಲಿ ನಿಲ್ಲಿಸಿ, ಏನಾಯ್ತು ಮೇಡಂ? ಏನಾದರೂ ಸಹಾಯ ಬೇಕಾ ಎಂದು ಕೇಳಿದ. ರಾಗಿಣಿ ತಿರುಗಿ ನೋಡಿದಳು. ಕರಣ್ಣನ್ನು ನೋಡಿದ ತಕ್ಷಣ ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು. ನನ್ನ ಕಾರು ಸ್ಟಾರ್ಟ್ ಆಗ್ತಿಲ್ಲ ಡಾಕ್ಟರ್. ಮಳೆನೂ ಜಾಸ್ತಿ ಇದೆ ಎಂದು ಅವಳು ಚಿಂತೆಯಿಂದ ಹೇಳಿದಳು. ಚಿಂತೆ ಮಾಡಬೇಡಿ. ನಾನು ಮೆಕ್ಯಾನಿಕ್ ಅಲ್ಲ, ಆದರೂ ಒಂದು ಸಾರಿ ಟ್ರೈ ಮಾಡ್ತೀನಿ ಎಂದು ಕರಣ್ ಹೇಳಿದ. ಅವನು ಕಾರಿನ ಹತ್ತಿರ ಹೋಗಿ ಬಾನೆಟ್ ತೆರೆದು ನೋಡಿದ. ಆದರೆ ಅವನಿಗೆ ಅದರ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ. ಸಾರಿ ಮೇಡಂ, ನನಗೆ ಇದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಬೇಕಾದ್ರೆ ನಾನು ನಿಮಗೆ ನನ್ನ ಕಾರಿನಲ್ಲಿ ಮನೆಗೆ ಡ್ರಾಪ್ ಮಾಡ್ಲಾ ಎಂದು ಕರಣ್ ಕೇಳಿದ. ರಾಗಿಣಿ ಒಪ್ಪಿಕೊಂಡಳು. ಇಬ್ಬರೂ ಕರಣ್ನ ಕಾರಿನಲ್ಲಿ ಹೊರಟರು. ದಾರಿಯುದ್ದಕ್ಕೂ ಮೌನ ಆವರಿಸಿತು. ರಾಗಿಣಿ ಆಗಾಗ ಕರಣ್ಣನ್ನು ಕದ್ದು ನೋಡುತ್ತಿದ್ದಳು. ಅವನ ಸೌಜನ್ಯ ಮತ್ತು ಕಾಳಜಿ ಅವಳಿಗೆ ಇಷ್ಟವಾಗಿತ್ತು. ರಾಗಿಣಿಯ ಬಂಗಲೆ ತಲುಪಿದ ಮೇಲೆ ಕರಣ್ ಕಾರು ನಿಲ್ಲಿಸಿದ. ಥ್ಯಾಂಕ್ಸ್ ಡಾಕ್ಟರ್, ನೀವು ತುಂಬಾ ಸಹಾಯ ಮಾಡಿದ್ರಿ ಎಂದು ರಾಗಿಣಿ ಹೇಳಿದಳು. ಪರವಾಗಿಲ್ಲ ಮೇಡಂ, ಮಳೆ ನಿಲ್ಲೋವರೆಗೂ ನೀವು ಒಳಗೆ ಬಂದು ಕಾಫಿ ಕುಡಿದು ಹೋಗಬಹುದು ಎಂದು ಕರಣ್ ಹೇಳಿದ. ರಾಗಿಣಿ ಅವನ ಆಹ್ವಾನವನ್ನು ನಿರಾಕರಿಸಲು ಇಷ್ಟಪಡಲಿಲ್ಲ. ಖಂಡಿತ ಬರ್ತೀನಿ ಎಂದು ಹೇಳಿ ಅವನನ್ನು ಒಳಗೆ ಕರೆದುಕೊಂಡು ಹೋದಳು. ಬಂಗಲೆಯ ಒಳಾಂಗಣ ತುಂಬಾ ಭವ್ಯವಾಗಿತ್ತು. ಹಳೆಯ ಕಾಲದ ವಿನ್ಯಾಸ ಮತ್ತು ಬೆಲೆಬಾಳುವ ಪೀಠೋಪಕರಣಗಳು ಎಲ್ಲೆಡೆ ಇದ್ದವು. ರಾಗಿಣಿ ಕರಣ್ಗೆ ಹಾಲ್ನಲ್ಲಿ ಕೂರಲು ಹೇಳಿ ಕಾಫಿ ತರಲು ಒಳಗೆ ಹೋದಳು. ಕರಣ್ ಹಾಲ್ನಲ್ಲಿ ಕುಳಿತುಕೊಂಡು ಸುತ್ತಲೂ ನೋಡುತ್ತಿದ್ದ. ಅಷ್ಟರಲ್ಲಿ ರಾಗಿಣಿ ಬಿಸಿ ಕಾಫಿ ಮತ್ತು ಕೆಲವು ಬಿಸ್ಕತ್ತುಗಳನ್ನು ತಂದಿಟ್ಟಳು. ಇಬ್ಬರೂ ಕಾಫಿ ಕುಡಿಯುತ್ತಾ ಮಾತನಾಡಲು ಶುರು ಮಾಡಿದರು. ಅವರ ಮಾತುಕತೆ ನಿಧಾನವಾಗಿ ಹಳೆಯ ನೆನಪುಗಳು, ಹವ್ಯಾಸಗಳು ಮತ್ತು ಜೀವನದ ಬಗ್ಗೆ ತಿರುಗಿತು. ಮಾತನಾಡುತ್ತಿರುವಾಗ ರಾಗಿಣಿ ಹಾಲ್ನಲ್ಲಿದ್ದ ಹಳೆಯ ಪಿಯಾನೋ ಕಡೆಗೆ ನೋಡಿದಳು. ನಿಮಗೆ ಪಿಯಾನೋ ನುಡಿಸೋಕೆ ಬರುತ್ತಾ ಡಾಕ್ಟರ್ ಎಂದು ಕೇಳಿದಳು. ಇಲ್ಲ ಮೇಡಂ, ಆದ್ರೆ ಕೇಳೋಕೆ ತುಂಬಾ ಇಷ್ಟ ಎಂದು ಕರಣ್ ಹೇಳಿದ. ನಾನು ಸ್ವಲ್ಪ ನುಡಿಸ್ತೀನಿ ಎಂದು ಹೇಳಿ ರಾಗಿಣಿ ಪಿಯಾನೋ ಬಳಿ ಕುಳಿತಳು. ಅವಳು ಮಧುರವಾದ ರಾಗವನ್ನು ನುಡಿಸಲು ಶುರು ಮಾಡಿದಳು. ಅವಳ ಬೆರಳುಗಳು ಕೀಲಿಮಣೆಗಳ ಮೇಲೆ ಸರಾಗವಾಗಿ ಚಲಿಸುತ್ತಿದ್ದವು. ಕರಣ್ ಕಣ್ತುಂಬಿ ಅವಳನ್ನು ನೋಡುತ್ತಿದ್ದ. ಆಕೆಯ ಸಂಗೀತ ಅವನ ಮನಸ್ಸನ್ನು ಶಾಂತಗೊಳಿಸಿತು. ಹಾಡು ಮುಗಿದ ಮೇಲೆ ರಾಗಿಣಿ ಕರಣ್ನ ಕಡೆ ತಿರುಗಿದಳು. ಹೇಗಿತ್ತು ಡಾಕ್ಟರ್ ಎಂದು ಕೇಳಿದಳು. ತುಂಬಾ ಅದ್ಭುತವಾಗಿತ್ತು ಮೇಡಂ ಎಂದು ಕರಣ್ ಪ್ರಾಮಾಣಿಕವಾಗಿ ಹೇಳಿದ. ಡಾಕ್ಟರ್ ಸಾಬ್, ನಿಮ್ಮ ಕಣ್ಣುಗಳು ತುಂಬಾ ಕಾಂತಿಯುತವಾಗಿವೆ ಎಂದು ಹೇಳುತ್ತಾ ರಾಗಿಣಿ ಆಕಸ್ಮಿಕವಾಗಿ ಅವನ ಕೆನ್ನೆಯನ್ನು ಸ್ಪರ್ಶಿಸಿದಳು. ಆ ಸ್ಪರ್ಶ ಕರಣ್ಗೆ ಒಂದು ವಿಚಿತ್ರ ಸಂವೇದನೆ ನೀಡಿತು. ಅವನಿಗೆ ತನ್ನ ಹೃದಯ ಬಡಿತ ಹೆಚ್ಚಾದಂತೆ ಅನಿಸಿತು. ರಾಗಿಣಿ ಕೂಡ ತನ್ನ ತಪ್ಪನ್ನು ಅರಿತು ತಕ್ಷಣ ಕೈ ಹಿಂದಕ್ಕೆ ತೆಗೆದುಕೊಂಡಳು. ಇಬ್ಬರೂ ನಾಚಿಕೆಯಿಂದ ತಲೆ ತಗ್ಗಿಸಿದರು. ಅಷ್ಟರಲ್ಲಿ ಯಾರೋ ಬಾಗಿಲು ತಟ್ಟುವ ಸದ್ದು ಕೇಳಿಸಿತು. ರಾಗಿಣಿ ಗಾಬರಿಯಿಂದ ಎದ್ದು ಬಾಗಿಲು ತೆರೆಯಲು ಹೋದಳು. ಬಾಗಿಲು ತೆರೆದಾಗ ರಾಗಿಣಿಯ ಕೆಲಸದವಳು ನಿಂತಿದ್ದಳು. ಅವಳು ರಾಗಿಣಿಯ ಕಾರು ಸರಿಪಡಿಸುವ ಮೆಕ್ಯಾನಿಕ್ನನ್ನು ಕರೆದುಕೊಂಡು ಬಂದಿದ್ದಳು. ರಾಗಿಣಿ ಕರಣ್ಗೆ ವಿಷಯ ತಿಳಿಸಿದಳು. ಓಹ್, ಒಳ್ಳೆಯದಾಯ್ತು ಮೇಡಂ. ಹಾಗಾದ್ರೆ ನಾನು ಹೊರಡ್ತೀನಿ ಎಂದು ಕರಣ್ ಹೇಳಿದ. ಇಲ್ಲ ಡಾಕ್ಟರ್,
ಮಳೆ ಇನ್ನೂ ನಿಂತಿಲ್ಲ, ಸ್ವಲ್ಪ ಹೊತ್ತು ಇಲ್ಲೇ ಇರಿ ಎಂದು ರಾಗಿಣಿ ವಿನಂತಿಸಿದಳು. ಕರಣ್ ಒಪ್ಪಿಕೊಂಡ. ಮೆಕ್ಯಾನಿಕ್ ಕಾರು ಸರಿಪಡಿಸುವವರೆಗೂ ಇಬ್ಬರೂ ಹಾಲ್ನಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಅವರ ಸಂಭಾಷಣೆ ಈಗ ಮೊದಲಿನ ಮುಜುಗರವನ್ನು ದಾಟಿ ಹತ್ತಿರವಾಗಿತ್ತು. ರಾಗಿಣಿ ತನ್ನ ಜೀವನದ ಬಗ್ಗೆ, ತನ್ನ ಏಕಾಂಗಿತನದ ಬಗ್ಗೆ ಕರಣ್ಗೆ ಹೇಳಿಕೊಂಡಳು. ಕರಣ್ ಕೂಡ ತನ್ನ ಹೊಸ ಜೀವನ ಮತ್ತು ಇಲ್ಲಿನ ಅನುಭವಗಳನ್ನು ಹಂಚಿಕೊಂಡ. ಮಾತನಾಡುತ್ತಿರುವಾಗ ರಾಗಿಣಿ ಆಗಾಗ ಕರಣ್ಣನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದಳು. ಆ ನೋಟದಲ್ಲಿ ಕೇವಲ ಕೃತಜ್ಞತೆ ಮಾತ್ರವಲ್ಲದೆ ಒಂದು ಬಗೆಯ ಆಕರ್ಷಣೆ ಎದ್ದು ಕಾಣುತ್ತಿತ್ತು. ಕರಣ್ ಕೂಡ ಅವಳ ಕಡೆ ನೋಡದೆ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ದುಃಖ ಮತ್ತು ಒಂಟಿತನ ಅವನಿಗೆ ಕರುಣೆ ಹುಟ್ಟಿಸಿತು. ಡಾಕ್ಟರ್, ನೀವು ತುಂಬಾ ಒಳ್ಳೆಯವರು. ಈ ಟೌನ್ಗೆ ಬಂದಿದ್ದು ನನಗೆ ಖುಷಿಯಾಗಿದೆ ಎಂದು ರಾಗಿಣಿ ಹೇಳಿದಳು. ಅವಳ ಧ್ವನಿಯಲ್ಲಿ ಒಂದು ರೀತಿಯ ಆತ್ಮೀಯತೆ ಇತ್ತು. ನಿಮ್ಮ ಪರಿಚಯವಾದದ್ದಕ್ಕೂ ನನಗೆ ಖುಷಿಯಾಗಿದೆ ಮೇಡಮ್ ಎಂದು ಕರಣ್ ಹೇಳಿದ. ಕೆಲವು ಹೊತ್ತಿನ ನಂತರ ಮೆಕ್ಯಾನಿಕ್ ಬಂದು ಕಾರು ಸರಿಪಡಿಸಿರುವುದಾಗಿ ತಿಳಿಸಿದ. ಮಳೆ ಕೂಡ ಸ್ವಲ್ಪ ಕಡಿಮೆಯಾಗಿತು. ಕರಣ್ ಹೊರಡಲು ತಯಾರಾದ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಡಾಕ್ಟರ್. ಮತ್ತೆ ಸಿಗೋಣ ಎಂದು ರಾಗಿಣಿ ಹೇಳಿದಳು. ಖಂಡಿತ ಮೇಡಮ್. ಏನಾದ್ರೂ ಸಹಾಯ ಬೇಕಿದ್ರೆ ಹೇಳಿ ಎಂದು ಕರಣ್ ಹೇಳಿ ಹೊರಟ. ಆದರೆ ಆ ಭೇಟಿ ಇಬ್ಬರ ಮನಸ್ಸಿನಲ್ಲೂ ಒಂದು ಅಳಿಸಲಾಗದ ಗುರುತು ಮೂಡಿಸಿತು. ಕರಣ್ ಆಗಾಗ ರಾಗಿಣಿಯನ್ನು ನೆನೆಸಿಕೊಳ್ಳುತ್ತಿದ್ದ. ಅವಳ ದುಃಖ ಮತ್ತು ಒಂಟಿತನ ಅವನನ್ನು ಕಾಡುತ್ತಿತ್ತು. ರಾಗಿಣಿ ಕೂಡ ಕರಣ್ನ ಸೌಜನ್ಯ ಮತ್ತು ಕಾಳಜಿಯನ್ನು ಮೆಚ್ಚಿಕೊಂಡಿದ್ದಳು. ಕೆಲವು ದಿನಗಳ ನಂತರ ಕರಣ್ ಮತ್ತೆ ರಾಗಿಣಿಯನ್ನು ಭೇಟಿಯಾದ. ಅವಳು ಅನಾರೋಗ್ಯದಿಂದ ಬಳಲುತ್ತಿದ್ದಳು. ಕರಣ್ ಅವಳಿಗೆ ಚಿಕಿತ್ಸೆ ನೀಡಿದ. ಆ ಸಮಯದಲ್ಲಿ ಇಬ್ಬರೂ ಮತ್ತಷ್ಟು ಹತ್ತಿರವಾದರು. ಅವರ ನಡುವಿನ ಸಂವಹನ ಕೇವಲ ವೈದ್ಯ ಮತ್ತು ರೋಗಿಯ ಸಂಬಂಧವನ್ನು ಮೀರಿ ಬೆಳೆಯಿತು. ಒಂದು ಸಂಜೆ ಕರಣ್ ರಾಗಿಣಿಯ ಬಂಗಲೆಗೆ ಹೋದಾಗ ಅವಳು ಹಾಲ್ನಲ್ಲಿ ಕುಳಿತು ಪಿಯಾನೋ ನುಡಿಸುತ್ತಿದ್ದಳು. ಅವನನ್ನು ನೋಡಿದ ತಕ್ಷಣ ಅವಳ ಮುಖದಲ್ಲಿ ನಗು ಅರಳಿತು. ಬನ್ನಿ ಡಾಕ್ಟರ್ ಎಂದು ಪ್ರೀತಿಯಿಂದ ಕರೆದಳು. ಕರಣ್ ಅವಳ ಪಕ್ಕದಲ್ಲಿ ಕುಳಿತ. ಅವಳು ಪಿಯಾನೋ ನುಡಿಸುವುದನ್ನು ಮುಂದುವರಿಸಿದಳು. ಆ ಮಧುರವಾದ ಸಂಗೀತ ಇಬ್ಬರ ನಡುವಿನ ಮೌನವನ್ನು ತುಂಬಿತ್ತು. ಹಾಡು ಮುಗಿದ ಮೇಲೆ ರಾಗಿಣಿ ಕರಣ್ನ ಕಡೆ ತಿರುಗಿದಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಬೇಡಿಕೆ ಇತ್ತು. ಕರಣ್ ಕೂಡ ಅವಳ ಕಡೆ ನೋಡಿದ. ಅವರ ಕಣ್ಣುಗಳು ಒಂದಕ್ಕೊಂದು ಮಾತನಾಡಿಕೊಂಡವು. ಆ ಮೌನದಲ್ಲಿ ಒಂದು ತೀವ್ರವಾದ ಆಕರ್ಷಣೆ ಇತ್ತು. ರಾಗಿಣಿ ನಿಧಾನವಾಗಿ ತನ್ನ ಕೈ ಎತ್ತಿ ಕರಣ್ನ ಕೈಯನ್ನು ಸ್ಪರ್ಶಿಸಿದಳು. ಆ ಸ್ಪರ್ಶ ಕರಣ್ಗೆ ಬೆಂಕಿಯಂತೆ ಕಾದಿತ್ತು. ಅವನ ದೇಹದಲ್ಲಿ ಒಂದು ಮಿಂಚು ಹರಿದಾಡಿದಂತಾಯ್ತು. ಕರಣ್ ಎಂದು ಅವಳು ನಿಧಾನವಾಗಿ ಕರೆದಳು. ಅವಳ ಧ್ವನಿ ತುಂಬಾ ಕ್ಷೀಣವಾಗಿತ್ತು. ಕರಣ್ ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ. ಅವಳ ಕೈ ಬೆಚ್ಚಗಿತ್ತು. ಇಬ್ಬರೂ ಮತ್ತಷ್ಟು ಹತ್ತಿರವಾದರು. ಅವರ ಉಸಿರಾಟದ ಬಿಸಿ ಅವರ ಮುಖಗಳಿಗೆ ತಾಗುತ್ತಿತ್ತು. ರಾಗಿಣಿ ಕರಣ್ ನಿಧಾನವಾಗಿ ಕರೆದ. ಅವನ ಮನಸ್ಸು ಗೊಂದಲದಲ್ಲಿತ್ತು. ರಾಗಿಣಿ ಅವನಿಗೆ ಮತ್ತಷ್ಟು ಹತ್ತಿರ ಸರಿದಳು. ಅವರ ತುಟಿಗಳು ಒಂದಕ್ಕೊಂದು ಸೇರಿದವು. ಅದು ಕೇವಲ ಚುಂಬನವಾಗಿರಲಿಲ್ಲ, ಎರಡು ಒಂಟಿ ಹೃದಯಗಳ ಮಿಲನಕ್ಕಾಗಿ ಹಾತೊರೆಯುತ್ತಿದ್ದ ಆತ್ಮಗಳ ಸ್ಪರ್ಶವಾಗಿತ್ತು. ಆ ಕ್ಷಣ ಇಬ್ಬರೂ ತಮ್ಮನ್ನು ಮರೆತರು. ಸುತ್ತಲಿನ ಪ್ರಪಂಚವೇ ಮರೆಯಾಯಿತು. ಚುಂಬನದ ನಂತರ ರಾಗಿಣಿಯ ಬಂಗಲೆಯ ವಾತಾವರಣವೇ ಬದಲಾಗಿತ್ತು. ಇಬ್ಬರ ಮುಖದಲ್ಲಿ ನಾಚಿಕೆ ಮತ್ತು ಕಾಮ ಮಿಶ್ರಿತ ಭಾವನೆಗಳು ಎದ್ದು ಕಾಣುತ್ತಿದ್ದವು. ರಾಗಿಣಿ ಕರಣ್ನ ಕೈ ಹಿಡಿದುಕೊಂಡು ಅವನನ್ನು ಮೇಲಿದ್ದ ತನ್ನ ಬೆಡ್ರೂಮಿಗೆ ಕರೆದುಕೊಂಡು ಹೋದಳು. ಬೆಡ್ರೂಮ್ ತುಂಬಾ ಶಾಂತವಾಗಿತ್ತು. ಮೃದುವಾದ ಬೆಳಕು ಕಿಟಕಿಯಿಂದ ಒಳಗೆ ಬರುತ್ತಿತ್ತು. ರಾಗಿಣಿ ನಿಧಾನವಾಗಿ ಬಾಗಿಲು ಮುಚ್ಚಿದಳು. ಕರಣ್, ನನಗೆ ನೀವು ತುಂಬಾ ಇಷ್ಟ ಎಂದು ರಾಗಿಣಿ ನಿಧಾನವಾಗಿ ಹೇಳಿದಳು. ಅವಳ ಕಣ್ಣುಗಳು ಕರಣ್ಣನ್ನು ಪ್ರೀತಿಯಿಂದ ನೋಡುತ್ತಿದ್ದವು. ರಾಗಿಣಿ, ನನಗೂ ನಿನ್ನ ಬಗ್ಗೆ ವಿಚಿತ್ರವಾದ ಫೀಲಿಂಗ್ ಇದೆ ಎಂದು ಕರಣ್ ಹೇಳಿದ. ಅವನ ಧ್ವನಿ ಕಂಪಿಸುತ್ತಿತ್ತು. ರಾಗಿಣಿ ಕರಣ್ಗೆ ಹತ್ತಿರ ಸರಿದಳು. ಅವಳು ತನ್ನ ಕೈ ಎತ್ತಿ ಅವನ ಕೆನ್ನೆಯನ್ನು ಸ್ಪರ್ಶಿಸಿದಳು. ಆ ಸ್ಪರ್ಶ ಕರಣ್ಣನ್ನು ಮತ್ತಷ್ಟು ಪ್ರಚೋದಿಸಿತು. ಅವರ ಚುಂಬನಗಳು ಮತ್ತಷ್ಟು ತೀವ್ರವಾದವು. ಪ್ರೀತಿ ಮತ್ತು ಕಾಮ ಅವರ ಉಸಿರಾಟದಲ್ಲಿ ಬೆರೆತಿತ್ತು. ರಾಗಿಣಿ ನಿಧಾನವಾಗಿ ಕರಣ್ನ ಶರ್ಟ್ನ ಗುಂಡಿಗಳನ್ನು ಬಿಚ್ಚಿದಳು. ಕರಣ್ ಕೂಡ ಅವಳ ರೇಷ್ಮೆ ಸೀರೆಯ ಸೆರಗನ್ನು ಸರಿಸಿದ. ಬಟ್ಟೆಗಳು ಒಂದೊಂದಾಗಿ ನೆಲಕ್ಕೆ ಬೀಳುತ್ತಿದ್ದವು. ಅವರ ದೇಹಗಳು ಒಂದಕ್ಕೊಂದು ಬೆರೆತವು. ಆ ಕ್ಷಣ ಇಬ್ಬರೂ ಎಲ್ಲವನ್ನೂ ಮರೆತಿದ್ದರು. ಕೇವಲ ದೇಹದ ಆಕರ್ಷಣೆ ಮತ್ತು ತೃಪ್ತಿಯ ಬಯಕೆ ಮಾತ್ರ ಅವರಲ್ಲಿತ್ತು. ಅವರ ಸ್ಪರ್ಶಗಳು ರೋಮಾಂಚನಕಾರಿಯಾಗಿದ್ದವು. ಮೃದುವಾದ ಬೆಳಕಿನಲ್ಲಿ ಅವರ ದೇಹಗಳು ಒಂದಕ್ಕೊಂದು ಸ್ಪಂದಿಸುತ್ತಿದ್ದವು. ಉಸಿರಾಟದ ಏರಿಳಿತಗಳು ಆನಂದದ ಸಂಗೀತವನ್ನು ನುಡಿಸುತ್ತಿದ್ದವು. ರಾಗಿಣಿ ಕರಣ್ನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದಳು.
ಆ ಮಾತುಗಳು ಕರಣ್ಣನ್ನು ಮತ್ತಷ್ಟು ಹುಚ್ಚನನ್ನಾಗಿಸಿದವು. ಅವನು ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡ. ಆ ಶಾಂತವಾದ ಕೋಣೆಯಲ್ಲಿ ಇಬ್ಬರೂ ತಮ್ಮೆಲ್ಲ ಒಂಟಿತನವನ್ನು ಮರೆತು ಒಂದಾದರು. ಅವರ ದೇಹಗಳು ಒಂದಕ್ಕೊಂದು ಬೆರೆತು ಆನಂದವನ್ನು ಅನುಭವಿಸಿದವು. ಬೆಳಗಿನ ಜಾವ ಇಬ್ಬರೂ ದಣಿದು ಮಂಚದ ಮೇಲೆ ಮಲಗಿದ್ದರು. ರಾಗಿಣಿ ಕರಣ್ನ ಎದೆಯ ಮೇಲೆ ತಲೆ ಇಟ್ಟು ಮಲಗಿದ್ದಳು. ಕರಣ್ ಅವಳ ತಲೆಗೂದಲನ್ನು ನೇವರಿಸುತ್ತಿದ್ದ. ಇದು ಕನಸಿನಂತಿತ್ತು ಕರಣ್, ರಾಗಿಣಿ ನಿಧಾನವಾಗಿ ಹೇಳಿದಳು. ನನಗೂ ಹಾಗೇ ಅನಿಸ್ತಿದೆ ರಾಗಿಣಿ, ಕರಣ್ ಹೇಳಿದ. ಇಬ್ಬರೂ ಸ್ವಲ್ಪ ಹೊತ್ತು ಸುಮ್ಮನೆ ಮಲಗಿದ್ದರು. ಅವರ ಮನಸ್ಸಿನಲ್ಲಿ ಆ ರಾತ್ರಿಯ ನೆನಪುಗಳು ಹಸಿರಾಗಿದ್ದವು. ಬೆಳಗಾದ ಮೇಲೆ ಕರಣ್ ತನ್ನ ಕ್ಲಿನಿಕ್ಗೆ ಹೊರಟ. ರಾಗಿಣಿ ಅವನನ್ನು ಬಾಗಿಲವರೆಗೆ ಬಂದು ಕಳುಹಿಸಿದಳು. ಅವಳ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಕಾಳಜಿ ಎದ್ದು ಕಾಣುತ್ತಿತ್ತು. ಜಾಗ್ರತೆಯಿಂದ ಹೋಗಿ ಕರಣ್ ಎಂದು ರಾಗಿಣಿ ಹೇಳಿದಳು. ನೀನು ಹುಷಾರಾಗಿರು ರಾಗಿಣಿ ಎಂದು ಕರಣ್ ಹೇಳಿ ಹೊರಟ. ಅಂದಿನಿಂದ ಅವರ ಸಂಬಂಧ ಹೊಸ ತಿರುವು ಪಡೆದುಕೊಂಡಿತು. ಅವರು ಆಗಾಗ ಭೇಟಿಯಾಗುತ್ತಿದ್ದರು. ರಾಗಿಣಿಯ ಬಂಗಲೆಯಲ್ಲಿ ಕದ್ದು ಮುಚ್ಚಿ ಸಮಯ ಕಳೆಯುತ್ತಿದ್ದರು. ಅವರ ನಡುವಿನ ಆಕರ್ಷಣೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಒಂದು ಸಂಜೆ ಕರಣ್ ರಾಗಿಣಿಗೆ ಒಂದು ಚಿಕ್ಕ ಉಡುಗೊರೆ ತಂದ. ಅದು ಒಂದು ಹಳೆಯ ಕಾಲದ ಬೆಳ್ಳಿಯ ಕಿವಿಯೋಲೆ. ರಾಗಿಣಿ ಅದನ್ನು ನೋಡಿ ತುಂಬಾ ಖುಷಿಪಟ್ಟಳು. ಅದನ್ನು ತಕ್ಷಣ ಹಾಕಿಕೊಂಡಳು. ತುಂಬಾ ಸುಂದರವಾಗಿದೆ ಕರಣ್ ಎಂದು ಹೇಳಿ ಅವನನ್ನು ಅಪ್ಪಿಕೊಂಡಳು. ಅವರ ಭೇಟಿಗಳು ಹೆಚ್ಚಾಗುತ್ತಿದ್ದಂತೆ ಅವರ ನಡುವಿನ ಬಾಂಧವ್ಯ ಮತ್ತಷ್ಟು ಗಾಢವಾಯಿತು. ಕೇವಲ ದೈಹಿಕ ಆಕರ್ಷಣೆ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಅವರು ಒಬ್ಬರಿಗೊಬ್ಬರು ಹತ್ತಿರವಾಗಿದ್ದರು. ಒಂದು ದಿನ ಇಬ್ಬರೂ ರಾಗಿಣಿಯ ಬಂಗಲೆಯ ಹಿಂಭಾಗದ ಗಾರ್ಡನ್ನಲ್ಲಿ ಕುಳಿತಿದ್ದರು. ಸುತ್ತಲೂ ಹೂವುಗಳ ಪರಿಮಳ ಹರಡಿತ್ತು. ಸೂರ್ಯ ಮುಳುಗುತ್ತಿದ್ದ. ಕರಣ್ ರಾಗಿಣಿಯ ಕೈ ಹಿಡಿದುಕೊಂಡು ಅವಳ ಕಣ್ಣಲ್ಲಿ ನೋಡಿದ. ರಾಗಿಣಿ, ನನಗೆ ನಿನ್ನ ಬಗ್ಗೆ ಏನು ಅನಿಸುತ್ತೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ, ಆದರೆ ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ಎಲ್ಲವೂ ಬದಲಾಗಿದೆ ಎಂದು ಹೇಳಿದ. ರಾಗಿಣಿ ಅವನ ಮಾತನ್ನು ಕೇಳಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೋ ಇಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನನ್ನು ನೋಡದೇ ಇರಲು ನನಗೆ ಸಾಧ್ಯವಿಲ್ಲ ಎಂದು ಕರಣ್ ಮುಂದುವರಿಸಿದ. ರಾಗಿಣಿ ತನ್ನ ಕೈ ಎತ್ತಿ ಅವನ ತುಟಿಗೆ ಅಡ್ಡಲಾಗಿಟ್ಟಳು. ಮಾತನಾಡಬೇಡಿ ಕರಣ್, ನಿಮ್ಮ ಕಣ್ಣುಗಳು ಎಲ್ಲವನ್ನೂ ಹೇಳುತ್ತಿವೆ ಎಂದಳು. ಇಬ್ಬರೂ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡರು. ಆ ಅಪ್ಪುಗೆಯಲ್ಲಿ ಪ್ರೀತಿ, ಕಾಮ ಮತ್ತು ಕಾಳಜಿ ಎಲ್ಲವೂ ಅಡಗಿತ್ತು. ಆ ಸಂಜೆ ಅವರು ಗಾರ್ಡನ್ನಲ್ಲಿ ಒಟ್ಟಿಗೆ ಕಳೆದರು. ಸೂರ್ಯಾಸ್ತದ ಕೆಂಪು ಬೆಳಕಿನಲ್ಲಿ ಅವರ ಬಾಂಧವ್ಯ ಮತ್ತಷ್ಟು ಬೆಳಗಿತು. ಅವರ ಕತೆ ಹೀಗೆ ಮುಂದುವರೆಯಿತು. ಅದು ಯಾವ ದಾರಿಯಲ್ಲಿ ಸಾಗುತ್ತದೋ ಕಾದು ನೋಡಬೇಕು. ಅನಿರೀಕ್ಷಿತವಾಗಿ ಬೆಳೆದ ಈ ಆಕರ್ಷಣೆ ಇಬ್ಬರ ಒಂಟಿ ಜೀವನದಲ್ಲಿ ಹೊಸ ಬಣ್ಣಗಳನ್ನು ತುಂಬಿತ್ತು. ಈ ಮಿಲನ ಅವರ ಭವಿಷ್ಯವನ್ನು ಹೇಗೆ ಬದಲಾಯಿಸುತ್ತದೆಯೋ ಕಾದು ನೋಡಿ. ಮುಂದಿನ ಭಾಗದಲ್ಲಿ ಇನ್ನಷ್ಟು ರೋಚಕ ತಿರುವುಗಳು ನಿಮಗಾಗಿ ಕಾಯುತ್ತಿವೆ.